ನಮಸ್ಕಾರ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ನಾವು ಪೈಥಾನ್ ಯೂಸ್ ಮಾಡಿ ಒಂದು ಫೈಲ್ನ ಹೆಂಗೆ ಓಪನ್ ಮಾಡೋದು, ಅದರಲ್ಲಿರೋ ಕಂಟೆಂಟ್ಸ್ನ ಹೆಂಗೆ ರೀಡ್ ಮಾಡೋದು ಅನ್ನೋದನ್ನ ಒನ್ ಬೈ ಒನ್ ನೋಡೋಣ. ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದರೆ, ನಾವು ಆ ಫೈಲಿನ ಏನು ಮಾಡ್ತೀವಿ, ನಾವು ಫೈಲ್ನ ಓಪನ್ ಮಾಡಿ ಬರೀ ನೋಡೋದಕ್ಕೂ ಬೇಕಾ, ಅಥವಾ ಅದರಲ್ಲಿ ಏನಾದ್ರು ಬರೀಬೇಕಾ, ಅಥವಾ ಏನಾದ್ರು ಆಲ್ರೆಡಿ ಇದ್ದರೆ ಆ ಫೈಲ್ಸಲ್ಲಿ ಏನಾದ್ರು ಡೇಟಾ ಅದಕ್ಕೆ ಏನಾದ್ರು ಅಪೆಂಡ್ ಮಾಡ್ತೀವ, ಇದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಈ ಸಂಚಿಕೆಯಲ್ಲಿ ಬರೀ ಆ ಫೈಲ್ನ ಓಪನ್ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೆ ಬೇಕಾಗಿರೋ ಸಿಂಟೆಕ್ಸ್ ತುಂಬ ಸಿಂಪಲ್ ಆಗಿದೆ. ಸೊ ಫಸ್ಟ್ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಬೇಕು. ನಾನು fn ಅಂತ ಡಿಕ್ಲೇರ್ ಮಾಡ್ತೀನಿ. fn ಈಸ್ ಈಕ್ವಲ್ ಟು ಓಪನ್. ಸೊ ಇಲ್ಲಿ ನಾವು ಫುಲ್ ಫೈಲ್ ನೇಮ್ ವಿತ್ ಪಾತ್ ನೆನಪಿಡಿ, ಫುಲ್ ಪಾತ್ನ ನಾವು ಸ್ಪೆಸಿಫೈ ಮಾಡಬೇಕು. ಅದ್ರ ಮೇಲೆ ಮೋಡ್ ಅಂದರೆ ನಾವು ರೀಡ್ ರೈಟ್ ಅಪೆಂಡ್ ಏನು ಹೇಳಿದ್ನಲ್ಲ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಓಪನ್ ಮಾಡಿ ಆ ಫೈಲ್ ನೇಮ್ ಪಾತ್ ನೋಡೋಣ. ನನ್ನ ಫೈಲ್ ಈಗ ಸದ್ಯಕ್ಕೆ ಈ ಪಾತಲ್ಲಿದೆ. ಈ ಪಾತಲ್ಲಿ ನಾನು ಕಾಪಿ ಮಾಡಿಬಿಟ್ಟು ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಒಳಗಡೆ ಹಾಕಬೇಕು ಈ ಪಾತ್ನ. ಮತ್ತು ಫೈಲ್ ನೇಮ್ strings.csv ಅಂತ, ಓಕೆ, ಕಾಮ. ಸೊ ನಾನು ಹೇಳಿದಾಗೆ ಮೋಡ್ ಆರ್ ಅಂತ ಹಾಕ್ತೀನಿ, ಯಾಕಂದರೆ ರೀಡ್ ಮೋಡು. ಸೊ ಈಗ ಫೈಲ್ನ ರನ್ ಮಾಡೋಣ. 100% ಸ್ವಲ್ಪ ಇಶ್ಯೂಸ್ ಬರುತ್ತೆ, ನೋಡೋಣ ಅದು ಹೆಂಗೆ ಅಡ್ರೆಸ್ ಮಾಡೋದು ಅಂತ. ನೇಮ್ ಆರ್ ಇಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತಿದ್ದಾರೆ, ಯಾಕಂದರೆ ಇಲ್ಲಿ ಆರ್ ಅಂತ ನಾವೇನು ಡಿಕ್ಲೇರ್ ಮಾಡಿದ್ದೀವಿ, ಬಟ್ ಆರ್ ಅನ್ನೋದು ಕೋಟ್ಸಲ್ಲಿಲ್ಲ. ಸೊ ಆರ್ ಅನ್ನೋದನ್ನ ಕೋಟ್ಸಲ್ಲಿ ಹಾಕೋಣ, ಆಮೇಲೆ ಮತ್ತೆ ರನ್ ಮಾಡೋಣ. ಓಕೆ, ಇನ್ವ್ಯಾಲಿಡ್ ಆರ್ಗ್ಯುಮೆಂಟ್. ಸೊ ತಿರ್ಗಾ ಒಂದು ಇಶ್ಯೂ ಬರ್ತಾ ಇದೆ. ರೀಸನ್ ಏನಂದರೆ ಪೈಥಾನ್ // ತೊಗೊಳ್ಳೋದು, // ಅದು ಕನ್ಸಿಡರ್ ಮಾಡಲ್ಲ. ಸೊ ಈ // ಏನಿದೆ ಅದನ್ನು ನಾವು // ಚೇಂಜ್ ಮಾಡಬೇಕು. ಒಂದು ಖುದ್ದಾಗಿ ಮ್ಯಾನ್ಯುಯಲಾಗಿ ಮಾಡ್ಬೋದು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡ್ಬಿಡ್ತೀನಿ. ಸೊ ಎಲ್ಲೆಲ್ಲಿ // ಇದೋ ಅದನ್ನು // ರಿಪ್ಲೇಸ್ ಮಾಡಿ ಕ್ಲೋಸ್ ಮಾಡ್ತೀನಿ. ಸೊ ಈಗ ರನ್ ಮಾಡಿದಾಗ ನಮ್ಗೆ ಯಾವುದೇ ಥರ ತೊಂದರೆ ಬರಬಾರ್ದು. ಓಕೆ, ಈಗ ರನ್ ಕೊಟ್ಟು 0. ಸೊ ಕರೆಕ್ಟಾಗಿ ರನ್ ಆಗಿದೆ. ಸೊ ನಮ್ಗೆ ಯಾವುದೇ ಥರ ತೊಂದರೆ ಇಲ್ಲ. ಸೊ ನಾವು ಏನಿದೆ ಫೈಲೊಳಗಡೆ ನೋಡೋಣ. fn.readlines ಅನ್ನೋದು ಸಿಂಟ್ಯಾಕ್ಸು. ಸೊ ಇದನ್ನು ಮಾಡಿ ಮತ್ತೆ ರನ್ ಮಾಡ್ತೀನಿ. ಎರರ್ ಕೋಡ್ 0. ಬಟ್ ನಮ್ಗೆ ಅದು ಪ್ರಿಂಟ್ ಸ್ಟೇಟ್ಮೆಂಟ್ ನಮ್ಗೆ ಇಲ್ಲಿ ಕನ್ಸೋಲಲ್ಲಿ ಕಾಣಿಸ್ಬೇಕು ಏನಿದೆ ಅನ್ನೋದು. ಸೊ ಏನು ಮಾಡೋಣ, ನಾವು ಅದನ್ನು ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹಾಕೋಣ. ಸೊ ರನ್ ಮಾಡಿದಾಗ ನೋಡಿ, ಮಂತ್ಸ್ /n ಜಾನ್ವರಿ /n ಬಂತು. ಸೊ /n ಅಂದರೆ ಇದು ನ್ಯೂ ಲೈನ್ ಅಂತ ಅರ್ಥ. ಸೊ ಮಂತ್ಸ್ ಆದಮೇಲೆ ಹೊಸ ಲೈನಲ್ಲಿ ಜಾನ್ವರಿ ಆದಮೇಲೆ ಹೊಸ ಲೈನ್ ಫೆಬ್ರವರಿ ಬರ್ತಾ ಇದೆ. ಸೊ ಇದೆಲ್ಲ ಹೇಗೆ ತೆಗೆಯೋದು, ಏನು ಮಾಡೋದು ಅನ್ನೋದು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇನ್ನೇನೇನು ನಮ್ಗೆ ಸಿಗ್ಬೋದು ಈ ಫೈಲ್ ಓಪನ್ ಸ್ಟೇಟ್ಮೆಂಟಲ್ಲಿ ಅಂದರೆ, ಸೊ ನಿಮಗೆ ಇವಾಗ ಫೈಲ್ ಪಾತ್ ಬೇಕು ಅಂದರೆ fn.name ಅಂತ ಕೊಟ್ಟರೆ ಫೈಲ್ ನೇಮ್ ವಿತ್ ಪಾತ್ ಬರುತ್ತೆ. ಹಾಗೆ ನಿಮಗೆ ಇದೇ ಥರ ಯಾವ ಮೋಡಲ್ಲಿ ಓಪನ್ ಆಗಿದೆ, ರೀಡ್ ರೈಟ್ ಅವ್ರ ಅಪೆಂಡ್ ಅಂತ ನೋಡಬೇಕಂದ್ರೆ fn.mode ಅಂತ ಹೊಡೀರಿ, ಅಲ್ಲಿ ನಿಮಗೆ ಮೋಡ್ ಬರುತ್ತೆ. ಓಕೆ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನನ್ನನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಂದ ನಾನು ತಂದು ನಿಮಗೆ ಹೇಳ್ಕೊಡ್ತೀನಿ. ಧನ್ಯವಾದಗಳು.